ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಈಗಾಗಲೇ KS ಮುಖ್ಯ ಪರೀಕ್ಷೆಗೆ ಒಟ್ಟು 185 ಜನರಿಗೆ ಒಂದು ಕೋರ್ಟ್ ಮೂಲಕ ಅವಕಾಶ ಕೊಟ್ಟಿರುವಂಥದ್ದು ನಿಮ್ಗೆ ಗೊತ್ತೇ ಇದೆ. ಅಗೇನ್ ತುಂಬ ಜನ KAT ಮೊರೆ ಹೋಗೋದಕ್ಕೂ ಕೂಡ ಸಿದ್ಧರಿದ್ದಾರೆ. KATಯಲ್ಲಿ ಹಿಯರಿಂಗ್ ಏನಿದೆ 2ನೇ ತಾರೀಕು ಅದು ಪಾಸಿಬಲಿ ಆಗುತ್ತೋ ಇಲ್ವೋ ಅನ್ನೋದು ಡೌಟ್ ಇದೆ. ಕಾರಣ ಏನೋ ಒಂದು ಕಾರಣದಿಂದಾಗಿ ಒಂದು ನ್ಯಾಯಾಧೀಶರ ರಜೆ ಆಗುತ್ತೆ, ಅವತ್ತು ಲೀವ್ ತೊಗೊಳ್ತಾರೆ ಅನ್ನೋ ಒಂದು ಮಾಹಿತಿ ಇದೆ. ಬಟ್ ಅದರ ಬಗ್ಗೆ ಹೆಚ್ಚಿನ ಒಂದು ಬಿಲೀವ್ ಇಲ್ಲ, ಕಾರಣ ಎಕ್ಸಾಮ್ ಇರೋದೆ ಈಗ 3ನೇ ತಾರೀಕು. ಈಗ ಯಾರು 185 ಜನರಿಗೆ ಅವಕಾಶ ಕೊಟ್ಟಿದ್ದಾರೆ ಅವ್ರದ್ದು ಎಕ್ಸಾಮ್ ಸೆಂಟರ್ ಕತೆ ಏನು ಆ್ಯಂಡ್ ಆಲ್ ಟಿಕೆಟ್ ಕತೆ ಏನು, ಅವ್ರಿಗೆ ಅಪ್ಲಿಕೇಶನ್ ಹಾಕೋ ವಿಷಯ ಏನು ಅನ್ನೋದ್ರ ಬಗ್ಗೆ ತುಂಬ ಡೌಟ್ ಇದೆ. ಸೊ ಅವ್ರಿಗೆ ಈಗಾಗಲೇ KPSC ಅವರು ನಿರ್ಧಾರ ಮಾಡಿದಾರಂತೆ. ಮೈಸೂರು ರಸ್ತೆಯಲ್ಲಿರುವ ಕಸ್ತೂರಬಾ ನಗರದಲ್ಲಿ ಒಂದು ಕಾಲೇಜ್ ಇದೆ, BBMP PU ಕಾಲೇಜ್, ಕಂಪೋಸಿಟ್ ಕಾಲೇಜು. ಅಲ್ಲಿ ಅವರೆಲ್ಲ ಅಭ್ಯರ್ಥಿ ಏನು ವಿಶೇಷವಾಗಿ ಕೋರ್ಟ್ ಮೂಲಕ ಆಯ್ಕೆ ಆಗಿದ್ದಾರೆ 185 ಜನ, ಅವರಿಗೆ ಅಲ್ಲಿ ಪರೀಕ್ಷಾ ಕೇಂದ್ರವನ್ನು ನಿರ್ಧಾರ ಮಾಡಿದ್ದಾರೆ. ಅಗೇನ್ ಅವರು ಅರ್ಜಿಯನ್ನು ನೇರವಾಗಿ ಹೋಗಿ KPSC ಕಚೇರಿಗೆ ಕೊಡಬೇಕು. ಆ್ಯಂಡ್ ಅವರಿಗೆ 3ನೇ ತಾರೀಕು ಅಪ್ ಟು ಎಕ್ಸಾಮ್ ದಿನ ಕೂಡ ಬೆಳಗ್ಗೆ 8 ಗಂಟೆವರೆಗೂ ಹಾಲ್ ಟಿಕೆಟ್ ಕೊಡ್ತಾರಂತೆ. ಇತಿಹಾಸದಲ್ಲಿ ಇದು KPSCಯ ಒಂದು ಹೊಸ ಸಾಧನೆ. ಆ್ಯಂಡ್ ಈ ರೀತಿ ಯಾವ ರಾಜ್ಯ ಮತ್ತು ಎಲ್ಲೂ ಪರೀಕ್ಷೆನೇ ನಡೆದಿಲ್ಲ ಅನ್ನೋ ರೀತಿ ನಡೆಸ್ತಾ ಇದ್ದಾರೆ. ಈ ಎಲ್ಲ ಒಂದು ನಿಯಮಗಳನ್ನು ಉಲ್ಲಂಘನೆ ಮಾಡಿ ಮಾಡ್ತಾ ಇರೋ ಕೆಲಸಕ್ಕೆ ಸುಪ್ರೀಂ ಕೋರ್ಟಿಂದ ಖಂಡಿತವಾಗಿಯೂ ಇದಕ್ಕೆ ಚೀಮಾರಿ ಬಂದೇ ಬರುತ್ತೆ. ಈಗ ಆಲ್ರೆಡಿ ಶುಕ್ರವಾರ ಸುಪ್ರೀಂ ಕೋರ್ಟ್ಗೂ ಕೂಡ ಈ ವಿಷಯವನ್ನು ತೆಗೆದುಕೊಂಡು ಹೋಗೋದಕ್ಕೆ ಈಗ ರೆಡಿಯಾಗಿದ್ದಾರೆ. ಆ್ಯಂಡ್ ಶುಕ್ರವಾರ ಸುಪ್ರೀಂ ಕೋರ್ಟ್ಗೂ ಕೂಡ ಅರ್ಜಿ ಸಲ್ಲಿಕೆ ಆಗುವಂಥ ಎಲ್ಲ ಸಾಧ್ಯತೆಗಳಿದೆ. ಒಟ್ಟು ದೊಡ್ಡ ಮಟ್ಟದ ಒಂದು ಏನಂತಂದರೆ ಚೀಮಾರಿಯನ್ನು ಈ ಒಂದು ನಿಯಮ ಉಲ್ಲಂಘನೆ ಮಾಡ್ತಾ ಇರುವಂಥ ಆಯೋಗಕ್ಕೆ ಹಾಕಿಸಲೇಬೇಕು ಅಂತ ಒಟ್ಟಾರೆ ವಿದ್ಯಾರ್ಥಿಗಳು ರೆಡಿಯಾಗಿದ್ದಾರೆ. ನೀವು ಬರೀ 185 ಜನಕ್ಕೆ 200 ಜನಕ್ಕೆ ಅಲೋ ಮಾಡಿಬಿಟ್ಟು ಪರೀಕ್ಷೆಯನ್ನು ನಡೆಸ್ಬೋದು, ಆದರೆ ಉಳಿದಂಥ ಅಭ್ಯರ್ಥಿಗಳ ಪರಿಸ್ಥಿತಿ ಆ್ಯಂಡ್ ಅಗೇನ್ ಅವರೆಲ್ಲ ಈ ವಿಷಯದಲ್ಲಿ ಶ್ರಮಪಟ್ಟಿರುವಂಥದ್ದು ಈಕ್ವಲ್ ಆಗಿದೆ. ನೀವು ಮಾಡಿರುವಂಥ ತಪ್ಪಿಗೆ ಉಳಿದೆಲ್ಲ ಅಭ್ಯರ್ಥಿಗಳು ಈಗ ಅನುಭವಿಸ್ತಾ ಇರುವಂಥ ಪ್ರಾಬ್ಲಮ್ಗೆ ಯಾರು ಸೊಲ್ಯೂಷನ್ ಕೊಡ್ತಾರೆ? ಆ್ಯಂಡ್ ಹೊಸ ನೇಮಕಾತಿ ಮಾಡಿದರೂ ಕೂಡ ನೀವು ಪಾರದರ್ಶಕವಾಗಿ ನಡೆಸ್ತೀರಿ ಅನ್ನೋದಕ್ಕೆ ಯಾವ ಒಂದು ಭರವಸೆ ಇದೆ? ಆ್ಯಂಡ್ ಈಗಿರುವಂಥ ಸದ್ಯದ ಪರಿಸ್ಥಿತಿಯಲ್ಲಿ ಆ 185 ಜನ ಮುಖ್ಯ ಪರೀಕ್ಷೆ ಬರೆದರೂ ಕೂಡ ಅವರೆಲ್ಲ ಒಳ್ಳೆಯ ಸ್ಕೋರ್ ಮಾಡ್ತಾರಾ, ಅಥವಾ ಅವ್ರ ಮೇಲಿನ ದ್ವೇಷಕ್ಕೆ ಇವರು ಅವ್ರ ಪೇಪರ್ಸ್ಗಳನ್ನ ಕರೆಕ್ಟಾಗಿ ವ್ಯಾಲ್ಯೂಯೇಷನ್ ಮಾಡಿಸ್ತಾರಾ? ಈ ಹಿಂದೆ ಪ್ರಾಮಾಣಿಕವಾಗಿ ಪರೀಕ್ಷೆ ಬರೆದವ್ರದ್ದೇ OMR ಸುಟ್ಟು ಹಾಕಿರುವಂಥದ್ದು KPSC ಇತಿಹಾಸದಲ್ಲಿ ನಡೆದು ಹೋಗಿದೆ. ಇನ್ನು ಇವರು ಪಾಪ ಶ್ರಮಪಟ್ಟು ತಮಗಾಗಿರೋ ಅನ್ಯಾಯಕ್ಕೆ ಕೋರ್ಟ್ ಮೂಲಕ ಫೈಟ್ ಮಾಡಿ ಈಗ ಅವಕಾಶ ಪಡ್ಕೊಂಡಿದ್ದಾರೆ. ಸೊ ಇವ್ರಿಗೆ ಏನು ನೀವು ಜಸ್ಟಿಸ್ ಕೊಡ್ತೀರಾ? ಆ್ಯಂಡ್ ಒಟ್ಟಾರೆ ಈ ಎಲ್ಲ ಬೆಳವಣಿಗೆಗಳನ್ನು ನೋಡಿದ್ರೆ KPSC ಅನ್ಫಿಟ್ ಫಾರ್ ದಿ ಒಂದು ಏನು ಪರೀಕ್ಷೆಯನ್ನು ನಡೆಸೋದಕ್ಕೆ ಯಾವುದೇ ರೀತಿಯಾದಂಥ ಯೋಗ್ಯತೆ ಅನ್ನೋದು ಈ ಒಂದು ಆಯೋಗಕ್ಕೆ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಕಾರಣ ಒಂದು ಸಂವಿಧಾನಿಕವಾದಂಥ ಸಂಸ್ಥೆ ಇದು. ಇಷ್ಟೆಲ್ಲ ಒಂದು ವ್ಯವಸ್ಥೆ ಇರುವಂಥ, ಇಷ್ಟೆಲ್ಲ ರೀತಿಯಾದಂಥ ಸಮರ್ಪಕವಾದಂಥ ಎಲ್ಲ ಒಂದು ಅಧಿಕಾರಿಗಳನ್ನು ಒಳಗೊಂಡಂಥ ಒಂದು ನೇಮಕಾತಿ ಸಂಸ್ಥೆ ಈ ರೀತಿ ಬೇಜವಾಬ್ದಾರಿಯಾಗಿ ಪರೀಕ್ಷೆ ವಿಷಯದಲ್ಲಿ ನಡ್ಕೊಳ್ತಾ ಇರೋದು ಖಂಡಿತವಾಗಿ ಒಳ್ಳೆಯದಲ್ಲ. ಅದು ಕೂಡ ರಾಜ್ಯದ ಅತ್ಯುನ್ನತ ಹುದ್ದೆ. ಈಗ ಹೆಂಗೆ ನಮ್ಮ ದೇಶದಲ್ಲಿ IAS ಅನ್ನೋದು ಅತ್ಯುನ್ನತ ಹುದ್ದೆ, ಹಾಗೆ ಈ KS ಹುದ್ದೆ. ಸೊ ಇದಕ್ಕೆ ಈ ರೀತಿಯಾಗಿ ಬೇಕಾಬಿಟ್ಟಿಯಾಗಿ ಶಾಲಾ ಕಾಲೇಜು ಪರೀಕ್ಷೆಗಳಿಗಿಂತ ತುಂಬ ಕೆಳಮಟ್ಟದಲ್ಲಿ ಈ ರೀತಿ ಪರೀಕ್ಷಾ ಪದ್ಧತಿಯನ್ನು ನಡೆಸ್ಕೊಂಡು ಹೋಗ್ತಾ ಇರೋದು ಖಂಡಿತವಾಗಿ ಇದಕ್ಕೆ ಸುಪ್ರೀಂ ಕೋರ್ಟಲ್ಲಿ ದೊಡ್ಡ ಮಟ್ಟದ ಒಂದು ಹಿನ್ನಡೆ ಇವ್ರಿಗೆ ಆಗೇ ಆಗುತ್ತೆ. ಕಾರಣ ಇಷ್ಟೇ, ಇಲ್ಲಿ 1:15 ಅಂತ ಅವರೇ ಒಂದು ರೂಲ್ ಇದೆ. ಈವನ್ ಒಬ್ಬರನ್ನ ಕೂಡ ಹೆಚ್ಚಾಗಿ ಆಯ್ಕೆ ಮಾಡಿದ್ರು ಅದು ನಿಯಮದ ಉಲ್ಲಂಘನೆ ಆಗುತ್ತೆ. ಬಟ್ ಇಲ್ಲಿ 185 ಜನರನ್ನು ಇವರು ಈಗ ತೆಗೆದುಕೊಂಡಿದ್ದಾರೆ. ಕೊಡೋ ಹಾಗಿದ್ದರೆ ಕಂಪ್ಲೀಟಾಗಿ ಎಲ್ರಿಗೂ ಅವಕಾಶ ಕೊಡಬೇಕಿತ್ತು. ಕಾರಣ ಹೇಳಿಬಿಟ್ಟು, ಹೌದು ನಾವು ಕ್ವೆಶನ್ ಪೇಪರನ್ನು ಈ ಥರ ಮಾಡಿದ್ದೀವಿ, ಸೊ ಇಷ್ಟು ಜನಕ್ಕೆ ಪ್ರಾಬ್ಲಮ್ ಆಗಿದೆ ಅಂತ. ಬಟ್ ನೀವು ಯಾಕೆ ನ್ಯಾಯಾಲಯದ ಮುಂದೆ ಹೋದ ಮೇಲೆ ಈ ಒಂದು ವಿಷಯವನ್ನು ಒಪ್ಕೊಂಡ್ರಿ ಅನ್ನೋದು ಈಗ ಎಲ್ಲ ಅಭ್ಯರ್ಥಿಗಳ ಪ್ರಶ್ನೆ. ಆ್ಯಂಡ್ ಇದೆಲ್ಲ ಆದರೂ ಕೂಡ ನೇಮಕಾತಿ ಪಾರದರ್ಶಕವಾಗಿ ಸುಸಜ್ಜಿತವಾಗಿ ಮುಗಿಯುತ್ತೆ ಅನ್ನೋ ಯಾವುದೇ ಒಂದು ಭರವಸೆ ಯಾರಿಗೂ ಕೂಡ ಇಲ್ಲ. ಈಗ ಆಲ್ರೆಡಿ ಹೈಕೋರ್ಟ್ಗೆ ಈ KPSCಯ ಬಂಡವಾಳ ಏನು ಅನ್ನೋದು ಕಂಪ್ಲೀಟಾಗಿ ಗೊತ್ತಿದೆ. ಅದಕ್ಕೆ ಅವರು ನೇರವಾಗಿ ಈ ರೀತಿ ಪಿಟಿಷನರ್ಸ್ಗೆ ಹಲವು ಮಾಡಿಸಿರೋದು. ಈವನ್ ಈಗ ಸುಪ್ರೀಂ ಕೋರ್ಟ್ಗೆ ಹೋದರೂ ಕೂಡ ಅಲ್ಲೂ ಕೂಡ ಈ ವಿಷಯದಲ್ಲಿ ತುಂಬ ಉತ್ತಮ ವಕೀಲರು ವಾದ ಮಾಡ್ತಾರೆ. ಇಲ್ಲಿ ಏನಾಗಬೇಕಿತ್ತು ಅಂತಂದರೆ ಈ ವಿಷಯ, ಇದೇ ಅವಕಾಶವನ್ನು ಮುಂಚೆ ಪಡ್ಕೊಂಡು ಬಂದಿದ್ದರೆ ಇಷ್ಟೊತ್ತಿಗೆ ಎಷ್ಟು ಜನಕ್ಕೆ ನೀವು ಅವಕಾಶ ಕೊಡ್ತಾ ಇದ್ದೀರಿ? ಈವನ್ ಈಗ ಕಡಿಮೆ ಸಮಯ ಇದೆ, ಪಿಟಿಷನ್ಸ್ ಹಾಕೋದಕ್ಕೆ ಟೈಮ್ ಇಲ್ಲ, ಓಕೆ, ಬಟ್ ಮುಂಚೆಯಿಂದನೇ ಈ ಕೆಲಸವನ್ನು ಎಲ್ಲರೂ ಮಾಡಿದರೆ ಎಷ್ಟು ಜನಕ್ಕಂತ ನೀವು ಮುಖ್ಯ ಪರೀಕ್ಷೆಗೆ ಅಲೋ ಮಾಡ್ತಾಯಿದ್ರಿ ಅನ್ನೋ ಒಂದು ಪ್ರಶ್ನೆ ಎಲ್ಲ ಅಭ್ಯರ್ಥಿಗಳ ಮನಸ್ಸಲ್ಲಿದೆ. ಸೊ ಅಗೇನ್ ಇಷ್ಟು ಮಾಹಿತಿ ಇದೆ, ನೋಡೋಣ. ಅಗೇನ್ ಸುಪ್ರೀಂ ಕೋರ್ಟ್ಗೆ ಈ ವಿಷಯ ಫೈಟ್ ಹೋದರೆ, ಲೀಗಲ್ ಫೈಟ್, ಅಲ್ಲಿ ಏನೇನೆಲ್ಲ ಬೆಳವಣಿಗೆ ಆಗ್ಬೋದು ಆ್ಯಂಡ್ ಅದ್ರ ಬಗ್ಗೆ ಏನು ಮಾಹಿತಿ ಇದೆ ಅನ್ನೋದನ್ನು ತಿಳಿಸ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು.